ನಾನು ಇವಾಗ ಏನಪ್ಪ ಅಂದ್ರೆ ಆಂಜನೇಯದ್ರ ಬೆಟ್ಟಕ್ಕೆ ಹೊಂಟೀನಿ. ನೀವು ಯಾರ್ಯಾರು ನೋಡಿಲ್ಲಪ್ಪ ಆಂಜನೇಯ ಬೆಟ್ಟಕ್ಕೆ ಬರ್ರಿ, ಒಳ್ಳೆ ಪ್ಲೇಸ್ ಐತಿ. ನಮ್ಮ ಆಂಜನೇಯಂದು ದರ್ಶನ ತೊಗೊಂಡು ಹೋಗಿರಂತ. ಯಾರ್ಯಾರು ನೋಡಿಲ್ಲ ಬರ್ರಿ, ನಾನಂತರೂ ಹೊಂಟೀನಿ, ಹೋಗಿದ್ದಿಲ್ಲ ನಾನು ಹೊಂಟೀನಿ. ಇದು ನಾವು ಹೋಗೋದು 4ನೇ ಸಲ ಅದು. ನೀವು ಯಾರ್ಯಾರು ನೋಡಿಲ್ಲ ಬರ್ರಿ, ನೋಡ್ಕೊಂಡು ಹೋಗ್ರಿ. ಏನು ಹೊಂಟಿನಲ್ಲ, ಇದೇ ರೂಟು, ಆಂಜನೇಯದ್ರಿ ಬೆಟ್ಟಕ್ಕೆ ಹೋಗೋದ ರೂಟ್ ಇದೆ. ಏನೀಗ ಹೋಗ್ತಾ ಇದ್ದೀನಲ್ಲ ಇದೇ ರೂಟು. ನೀವು ಇದೇ ರೂಟ್ ಹಿಡ್ಕೊಂಡು ಬಂದ್ರೆ ಆಂಜನೇಯದ್ರಿ ಬೆಟ್ಟಕ್ಕೆ ಬರ್ತೀರಿ ನೀವು. ಅಲ್ಲಿ ನೋಡೋಕೆ ಮಾತ್ರ ಒಳ್ಳೆ ಪ್ಲೇಸ್ ಐತಿ, ನೋಡ್ಬೋದು. ಲೊಕೇಶನ್ ಚೆನ್ನಾಗೈತಿ. ಹಂಗೆ ಮುಂದೆ ಆಂಜನೇಯರ ಬೆಟ್ಟ ದಾಟಿ ಮುಂದೆ ನಿಮ್ಮ ಹಂಪಿನೂ ನೋಡ್ಬೋದು. ಹಂಪಿಗೆ ಹೋಗ್ಬೋದು. ಅಲ್ಲಿ ಹಂಪಿ ಒಂದು 10 ಕಿಲೋಮೀಟ್ರ್ ಆಗುತ್ತೆ. ಹಂಪಿನೂ ಹೋಗ್ಬೋದು. ಸೈಡೆಲ್ಲ ಗದ್ದೆ ಇದೆ, ನೆಲಗದ್ದೆ. ಸೈಡಲ್ಲಿ ನಿಮ್ಗೆ ಕಾಣಿಸ್ತಾ ಇಲ್ಲ ನೆಲಗದ್ದೆ. ಹಂಗೆ ನಮ್ಮದು ಆಂಜನೇಯದ ಬೆಟ್ಟಕ್ಕೆ ನಾನು ಇವಾಗ ಬಂದೀನಿ ನೋಡು. ಮೇಲೆ ಬಂದಿದ್ದೀನಿ ನಾನು. ಅದನ್ನು ವಿಡಿಯೋನ ಹಾಕಿಲ್ಲ, ಮುಂದಿನ ವಿಡಿಯೋನ ಹಾಕ್ತೀನಿ. ಮೇಲೆ ಬಂದಿದ್ದೀನಿ ನಾನು ಆಂಜನೇಯದ್ರ ಬೆಟ್ಟಕ್ಕೆ. ನಿಮ್ಗೆ ಯಾರ್ಯಾರು ನೋಡಿಲ್ಲ ಬರ್ರಿ. ಹಂಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾವು ಮುಂದಿನ ವಿಡಿಯೋದ ನಾವು ಸಿಗ್ತೀನಿ ನಿಮ್ಗೆ. ಥ್ಯಾಂಕ್ ಯು. Six two 7